ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಕಾಂಗ್ರೆಸ್ ಪಕ್ಷದ ದಿಗ್ಗಜ ನಾಯಕ ಮತ್ತು ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಬಗ್ಗೆ ಈಗ ರಾಜಕೀಯ ಪಡಸಾಲೆಯಲ್ಲಿ ಒಂದು ದೊಡ್ಡ ಚರ್ಚೆ ಆಗ್ತಾ ಇದೆ. ರಾಹುಲ್ ಗಾಂಧಿ ಅವರು ಒಬ್ಬ ಹೇಡಿ ನಾಯಕನ ಅಥವಾ ರಾಹುಲ್ ಗಾಂಧಿಗೆ ರಾಜಕೀಯದಲ್ಲಿ ತುಂಬಾ ಅಭದ್ರತೆ, ಇನ್ಸೆಕ್ಯೂರ್ ಅಂತಾರಲ್ಲ, ಅದು ಕಾಡ್ತಾ ಇದೆಯಾ? ವೀಕ್ಷಕರ, ಇದು ಹಾಗೆ ಸುಮ್ಮನೆ ಹುಟ್ಕೊಂಡು ಚರ್ಚೆ ಅಂತೂ ಅಲ್ಲ. ರಾಹುಲ್ ಗಾಂಧಿಯ ಆಪ್ತರೊಬ್ಬರಿಂದ ಶುರುವಾದಂತಹ ಚರ್ಚೆ ಇದು. ರಾಹುಲ್ ಆಪ್ತರು ಬಿಚ್ಚಿಟ್ಟ ರಹಸ್ಯ ಏನು ಹಾಗಾದ್ರೆ? ರಾಹುಲ್ ಗಾಂಧಿ ಯಾಕಾಗಿ ಭಯ ಪಡ್ತಾ ಇದ್ದಾರೆ? ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಡಿಟೇಲ್ ಆಗಿ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವಿನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರ, ಮೂಲಗಳ ಪ್ರಕಾರ 2025 ಬಿಹಾರ ವಿಧಾನಸಭಾ ಚುನಾವಣೆಯ ಫಲಿತಾಂಶಗಳು ಹೊರಗೆ ಬಂದ ನಂತರ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಆಘಾತಕಾರಿ ಬೆಳವಣಿಗೆ ನಡೆಯುತ್ತೆ. ಈ ಸುದ್ದಿ ಸಾಮಾನ್ಯ ಜನರಿಂದ ಹಿಡಿದು ವಿರೋಧ ಪಕ್ಷಗಳವರೆಗೂ ಕೂಡ ಎಲ್ಲರನ್ನ ಬೆಚ್ಚ ಬೀಳಿಸಿತ್ತು. ಅದೇನಪ್ಪ ಅಂದರೆ, ಬಿಹಾರ ರಾಜಕೀಯದಲ್ಲಿ ಅತ್ಯಂತ ಪ್ರಭಾವಶಾಲಿ ಅನ್ಸ್ಕೊಂಡಿದ್ದಂತಹ ಶಕೀಲ್ ಅಹ್ಮದ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ. ಇವರು ಕೇವಲ ಒಬ್ಬ ಸಾಮಾನ್ಯ ನಾಯಕ ಅಂದ್ಕೊಳ್ಬೇಡಿ. ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನೇತೃತ್ವದ UPA ಸರ್ಕಾರದಲ್ಲಿ ಕೇಂದ್ರ ಸಚಿವರಾಗಿದ್ದರು, ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿದ್ದರು. ಜೊತೆಗೆ ಬಿಹಾರ ರಾಜಕಾರಣದಲ್ಲಿ 3 ಬಾರಿ ಶಾಸಕರಾಗಿ ಹಾಗೂ 2 ಬಾರಿ ಸಂಸದರಾಗಿ ಸೇವೆ ಸಲ್ಲಿಸಿದ ಅನುಭವ ಹೊಂದಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಅವರಿಗೆ ಇಷ್ಟೊಂದು ದೊಡ್ಡ ಸ್ಥಾನಮಾನಗಳಿದ್ರೂ ಕೂಡ ಇದ್ದಕ್ಕಿದ್ದಂತೆ ರಾಜೀನಾಮೆಯನ್ನು ಕೊಡೋದಕ್ಕೆ ಕಾರಣ ಏನು ಹಾಗಾದ್ರೆ? ಈ ಪ್ರಶ್ನೆ ಉದ್ಭವಿಸುತ್ತೆ. ಈ ಚರ್ಚೆಗಳ ನಡುವೆ ರೀಸೆಂಟಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ವೈರಲ್ ಆಗುತ್ತೆ. ಅದು ಶಕೀಲ್ ಅಹ್ಮದ್ ಅವರು ಮಾತಾಡಿರುವಂತಹ ವಿಡಿಯೋ. ಅದರಲ್ಲವರು ಕಾಂಗ್ರೆಸ್ ಪಕ್ಷವನ್ನು ತಾವು ತೊರೆಯೋದಕ್ಕೆ ಕಾರಣ ಏನು ಅನ್ನೋದನ್ನು ಹೇಳ್ಕೊಂಡಿದ್ದಾರೆ. ಆ ಕಾರಣ ಮತ್ಯಾರೂ ಆಗಿರಲಿಲ್ಲ, ಸ್ವತಃ ರಾಹುಲ್ ಗಾಂಧಿ ಅವರೇ. ರಾಹುಲ್ ಗಾಂಧಿ ಅವರ ರಾಜಕೀಯ ಶೈಲಿಯೇ ಕಾರಣ ಅಂತ ಶಕೀಲ್ ಅವರು ಹೇಳ್ಕೊಂಡಿದ್ದಾರೆ. ರಾಹುಲ್ ಗಾಂಧಿ ಅವರ ಬಗ್ಗೆ ಮಾತಾಡ್ತಾ, ರಾಹುಲ್ ಗಾಂಧಿ ಅವರಿಗಿಂತ ಹೆಚ್ಚು ಇನ್ಸೆಕ್ಯೂರ್ ಇರುವಂತಹ ರಾಜಕಾರಣಿಯನ್ನು ನಾನು ನನ್ನ ಜೀವನದಲ್ಲಿಯೇ ನೋಡಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ರಾಹುಲ್ ಗಾಂಧಿ ಅವರಿಗೆ ಡಪೋರ್ಕ್ ಅಥವಾ ಹೇಡಿ ಅನ್ನೋ ಪದವನ್ನು ಬಳಸೋದಕ್ಕೆ ಮುಜುಗರ ಆಗುತ್ತೆ. ಆದರೂ ಸತ್ಯವನ್ನು ಮರೆಮಾಚೋದಕ್ಕೆ ಸಾಧ್ಯ ಇಲ್ಲ ಅಂತ ಶಕೀಲ್ ಅವರು ಅಭಿಪ್ರಾಯ ಪಡ್ತಾರೆ. ರಾಹುಲ್ ಗಾಂಧಿ ಪಕ್ಷದ ಒಳಗಿರುವ ಪ್ರತಿಯೊಬ್ಬ ಪ್ರಬಲ ನಾಯಕನನ್ನು ತಮ್ಮ ಅಸ್ತಿತ್ವಕ್ಕೆ ಇರುವ ಬೆದರಿಕೆ ಅಂತ ಭಾವಿಸ್ತಾರೆ ಅನ್ನೋದು ಅಹ್ಮದ್ ಅವರ ವಾದ ಆಗಿದೆ. ಶಕೀಲ್ ಅಹ್ಮದ್ ಅವರು ಇದಕ್ಕೆ ಕೆಲವು ಪ್ರಮುಖ ಉದಾಹರಣೆಗಳನ್ನು ಕೂಡ ಕೊಡ್ತಾರೆ. ಮೊದಲನೇದಾಗಿ ಜ್ಯೋತಿರಾದಿತ್ಯ ಸಿಂಧ್ಯಾ ಪ್ರಕರಣ ನೋಡಿ. ಮಧ್ಯಪ್ರದೇಶದಲ್ಲಿ ಪ್ರಭಾವಿ ನಾಯಕರಾಗಿದ್ದ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರಿಗೆ ಕೇವಲ ಭರವಸೆಗಳನ್ನು ಕೊಡ್ತಾರಷ್ಟೇ ರಾಹುಲ್ ಗಾಂಧಿ ಅವರು. 2018-19 ಚುನಾವಣೆಯ ಗೆಲುವಿನ ನಂತರ ಅವರಿಗೆ ಸಿಗಬೇಕಾದ ಯಾವ ಸ್ಥಾನಮಾನಗಳು ಕೂಡ ದಕ್ಕಲಿಲ್ಲ. ರಾಹುಲ್ ಗಾಂಧಿ ಸಿಂಧ್ಯಾ ಅವರ ಬಗ್ಗೆ ಅಸೂಯೆ ಮತ್ತು ಅಭದ್ರತೆಯೇ ಇದಕ್ಕೆಲ್ಲ ಕಾರಣ ಅಂತ ಹೇಳ್ತಾರೆ. ಅಂದರೆ ಅವರಿಬ್ಬರ ವಯಸ್ಸು ಮತ್ತು ರಾಜಕೀಯ ಸಕ್ರಿಯತೆ ಒಂದೇ ರೀತಿಯಾಗಿತ್ತು. ಇದೇ ಕಾರಣಕ್ಕೆ ಬೇಸತ್ತ ಸಿಂಧ್ಯಾ ಅವರು ಕಾಂಗ್ರೆಸ್ಸನ್ನು ಬಿಟ್ಟು BJP ಸೇರ್ತಾರೆ. ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಬೀಳೋದಕ್ಕೆ ಅವರೇ ಕಾರಣ ಆಗ್ತಾರೆ. ನಂತರ ಶಶಿ ತರೂರ್ ಅವರ ಜನಪ್ರಿಯತೆ. ತಿರುವನಂತಪುರದ ಸಂಸದರಾದಂತಹ ಶಶಿ ತರೂರ್ ಅವರು ಭಾರತದ ಅತ್ಯಂತ ಬುದ್ಧಿವಂತ ಮತ್ತು ಜನಪ್ರಿಯ ನಾಯಕರಲ್ಲೊಬ್ಬರು. 2012-13 ಟ್ವಿಟ್ಟರ್ ವರದಿಗಳ ಪ್ರಕಾರ ಅವರು ಇಡೀ ದೇಶದಲ್ಲಿ ಅತ್ಯಂತ ಹೆಚ್ಚು ಫಾಲೋವರ್ಸ್ ಹೊಂದಿದ್ದ ಜನಪ್ರಿಯ ನಾಯಕ ಅನಿಸ್ಕೊಂಡಿದ್ರು. ಅದಾದಮೇಲೆ ನರೇಂದ್ರ ಮೋದಿ ಅವರು 1ನೇ ಸ್ಥಾನಕ್ಕೆ ಬಂದರೂ ಕೂಡ ಶಶಿ ತರೂರ್ ಅವರು 2ನೇ ಸ್ಥಾನದಲ್ಲೇ ಇದ್ದರು. ಇಂತಹ ಪ್ರಭಾವಿ ಮತ್ತು ಸ್ವತಂತ್ರ ವಿಚಾರದ ನಾಯಕರ ಜೊತೆ ಕೆಲಸ ಮಾಡೋದಕ್ಕೆ ರಾಹುಲ್ ಗಾಂಧಿ ಅವರಿಗೆ ಇಷ್ಟ ಇರಲಿಲ್ಲ. ಯಾಕಂದರೆ ಅಲ್ಲವರಿಗೆ ಬಾಸ್ ಅನ್ನೋ ರೆಸ್ಪೆಕ್ಟ್ ಸಿಗೋದಿಲ್ಲ ಅನ್ನೋದು ಚೆನ್ನಾಗಿ ಗೊತ್ತಿತ್ತು. ಮತ್ತೊಂದು, ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರ ನಡುವಿನ ಕಾರ್ಯವೈಖರಿಯ ವ್ಯತ್ಯಾಸ.
ಶಕೀಲ್ ಅಹಮದ್ ಪ್ರಕಾರ ಸೋನಿಯಾ ಗಾಂಧಿ ಅವರು PV ನರಸಿಂಹರಾವ್ ಮತ್ತು ರಾಜೀವ್ ಗಾಂಧಿ ಅವರ ಕಾಲದ ಹಿರಿಯ ನಾಯಕರನ್ನ ತುಂಬ ಗೌರವದಿಂದ ಕಾಣ್ತಾ ಇದ್ರು, ಅವರನ್ನು ಗೌರವದಿಂದ ಸ್ವೀಕರಿಸಿದ್ರು, ಅವ್ರ ಜೊತೆ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಆದರೆ ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರಿಗೆ ನಿಷ್ಠರಾಗಿರುವ ಹಿರಿಯ ನಾಯಕರನ್ನ ಒಪ್ಕೊಳ್ಳೇ ಇಲ್ಲ. ಅಂದರೆ ಅವರು ಕೇವಲ ಹೊಸಬರನ್ನು ಅಥವಾ ತಮಗೆ ಅಧೀನದಲ್ಲಿರುವಂತಹ ನಾಯಕರನ್ನು ಮಾತ್ರ ಇಷ್ಟಪಡೋದಕ್ಕೆ ಶುರು ಮಾಡಿಕೊಂಡಿದ್ರು. ಇದು ಶಕೀಲ್ ಅವರ ಗಂಭೀರ ಆರೋಪ ಕೂಡ ಆಗಿತ್ತು. ರಾಹುಲ್ ಗಾಂಧಿ ಅವರ ಕಾರ್ಯವೈಖರಿಯ ಬಗ್ಗೆ ಶಕೀಲ್ ಅಹಮದ್ ಒಂದು ಇಂಟ್ರೆಸ್ಟಿಂಗ್ ಎಕ್ಸಾಂಪಲನ್ನು ಕೊಡ್ತಾರೆ. ನೋಡಿ, ಯಾವುದೇ ರಾಜ್ಯದ ಕಾಂಗ್ರೆಸ್ ನಾಯಕರು ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡೋದಕ್ಕೆ ಅಂತ ದೆಹಲಿಗೆ ಹೋದರೆ ರಾಹುಲ್ ಗಾಂಧಿ ಅವರು ಆ ನಾಯಕನ ಅರ್ಹತೆ ಅಥವಾ ಉದ್ದೇಶವನ್ನು ನೋಡೋದಕ್ಕೂ ಮೊದಲೇ ಆ ರಾಜ್ಯದ ಕಾಂಗ್ರೆಸ್ ಅಧ್ಯಕ್ಷರಿಗೆ ಫೋನ್ ಮಾಡ್ತಿದ್ರಂತೆ, ಫೋನ್ ಮಾಡಿ ಕೇಳ್ತಾ ಇದ್ರಂತೆ, ನಾನು ಇವರನ್ನು ಭೇಟಿ ಮಾಡಬೇಕಾ ಅಥವಾ ಬೇಡವಾ ಅಂತ. ಒಂದು ವೇಳೆ ಆ ರಾಜ್ಯಾಧ್ಯಕ್ಷರು ಭೇಟಿ ಮಾಡಬೇಡಿ ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವರು ದೂರದಿಂದಲೇ ಹಾಗೆ ಕೈ ಬೀಸಿ ಕಳಿಸ್ಬಿಡ್ತಿದ್ರಂತೆ. ಸೊ ರಾಜ್ಯ ನಾಯಕರು ತಮ್ಮ ನಿಜವಾದ ಸಮಸ್ಯೆಗಳನ್ನು ಅಥವಾ ರಾಜ್ಯ ಘಟಕದ ಅಧ್ಯಕ್ಷರ ವಿರುದ್ಧದ ದೂರುಗಳನ್ನು ಪಕ್ಷದ ಹೈಕಮಾಂಡ್ಗೆ ಮುಟ್ಟಿಸೋಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಶಕೀಲ್ ಅಹಮದ್ ಅವರ ಈ ಮಾತುಗಳನ್ನು ರಾಜಕೀಯ ವಲಯ ತುಂಬ ಗಂಭೀರವಾಗಿ ಈಗ ಪರಿಗಣಿಸಿದೆ. ಯಾಕಂದರೆ ಇಲ್ಲಿ ಸೋನಿಯಾ ಗಾಂಧಿ ಅವರ ಮೇಲೆ ಶಕೀಲ್ ಅವರಿಗೆ ಯಾವ ಅಸಮಾಧಾನವೂ ಇಲ್ಲ, ಅವ್ರ ಮೇಲೆ ಯಾವ ಆರೋಪ ಕೂಡ ಅವ್ರು ಮಾಡೇ ಇಲ್ಲ. ಬದಲಿಗೆ ಅವರ ಅಸಮಾಧಾನ ಎಲ್ಲ ಕೂಡ ರಾಹುಲ್ ಗಾಂಧಿ ಅವರ ಮೇಲೆ ಮಾತ್ರ ಇದೆ. ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸೋಕೆ ಶ್ರಮಿಸುವ ಬದಲು ಎದುರಾಳಿ ಪಕ್ಷವಾದ ಭಾರತೀಯ ಜನತಾ ಪಾರ್ಟಿ BJP ಯಾವಾಗ ದುರ್ಬಲ ಆಗುತ್ತೆ ಅಂತ ಕಾಯ್ಕೊಂಡು ಕೂತಿದ್ದಾರೆ. ಅಂದರೆ ತಾನು ಬೆಳೆಯೋದ್ರ ಬದಲು ತನ್ನ ಎದುರಾಳಿ ಕೆಳಗೆ ಬೀಳಲಿ ಅಂತ ಕಾಯುವ ತಂತ್ರಗಾರಿಕೆಯನ್ನು ರಾಹುಲ್ ಗಾಂಧಿ ಅವರು ಅನುಸರಿಸ್ತಿದ್ದಾರೆ ಅಂತ ಶಕೀಲ್ ಅಹಮದ್ ಹೇಳ್ತಾರೆ. ನೋಡಿ, ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ಕೊಡ್ತಾ ಇರೋ ಪ್ರತಿ ಹಿರಿಯ ನಾಯಕರು ರಾಹುಲ್ ಬಗ್ಗೆ ಸಮಸ್ಯೆ ಇಟ್ಕೊಂಡಿದ್ದಾರೆ. ರಾಹುಲ್ ಗಾಂಧಿಯ ಕಾರಣದಿಂದಲೇ ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ. ಹಿಂಗಿರೋವಾಗ ಇವರು ಈ ದೇಶವನ್ನು ಆಳೋದಕ್ಕೆ ಸಾಧ್ಯ ಇದೆಯಾ? ಎಲ್ಲ ತಿರುಕನ ಕನಸಷ್ಟೇ. ವೀಕ್ಷಕರೇ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.